ವಿಶ್ವ ಅಂತ ಒಂದು ರೋಲ್ ಮಾಡೋ ಅವಕಾಶ ಉಗ್ರಮಲ್ಲಿ. ಸೊ ಇಟ್ ಬಿಕಮ್ ಸೆನ್ಸೇಷನ್. ಇವತ್ತು ನಾನು ಟ್ರಾಲ್ ಅಥವಾ ಮೇಮ್ ಮೆಟೀರಿಯಲ್ ಏನಾರು ಅವ್ನು ಕೆಟ್ಟವನ ಒಳ್ಳೆಯವನ ಅಂತ ಎಷ್ಟೊಂದ್ ಕಡೆ ಬರ್ತಾರೆ, ಯಾವ್ದು ಇದೆಯೋ ಇಲ್ವೋ ಅನ್ನೋದು ಏನಿದೆ ಆ ಸಾಧ್ಯತೆ ಬಗ್ಗೆ ಪ್ರಶ್ನೆ ಬಂದಾಗ ನನ್ನ ಮಕ ಅಲ್ಲಿ ಬಂದಿರುತ್ತೆ ಪ್ರೋಗಳಲ್ಲಿ. ಕಟಿಪುಡಿಲಿ ನಾನು ಸೂರ್ಯ ಸರ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೆ. ಎಂಟೈರ್ ಸಿನಿಮಾ ಅದು ತುಂಬಾ ಒನ್ ಆಫ್ ದಿ ನನ್ನ ಲೈಫ್ ಚೇಂಜಿಂಗ್ ಸಿನಿಮಾ. ಯಾಕಂದ್ರೆ ಅಲ್ಲಿ ತನಕ ನನ್ನ ಡೈರೆಕ್ಷನ್ ಅಂತ ಗೊತ್ತಿದ್ದೇನಿತ್ತು ಅದನ್ನ ಒಂದ್ಸಲಿ ತಲೆ ಕೆಳಗಾಗಿ ಮಾಡಿದಂತ ಒಂದು ಕೆಲಸ. ಅಡ್ವರ್ಟೈಸ್ಮೆಂಟ್ ಗಳಿಗೆ, ಜಾಹೀರಾತುಗಳಿಗೆ ಡಬ್ಬಿಂಗ್ ಮಾಡ್ತಾ ಇರ್ತೀನಿ, ಕಂಠದಾನ ಕಲಾವಿದೆಯಾಗಿ ಕೆಲಸ ಮಾಡ್ತಾ ಇರ್ತೀನಿ. ಮತ್ತೆ ನಾನು ತುಂಬಾ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಇಡೀ ಶಿಕ್ಷಣಕ್ಕೆ ಆರ್ಥಿಕವಾಗಿ ನನ್ನ ಜೊತೆಗೆ ನಿಂತಿದ್ದು ನನ್ನ ಕಂಠ, ನನ್ನ ಕಂಠದಾನ. ಇವ್ರ ಡಬ್ಬಿಂಗ್ ಗೆ ಪರ್ಟಿಕ್ಯುಲರ್ಲಿ ನಾನ್ ಪ್ರತಿ ಡೈಲಾಗ್ ಆದ್ಮೇಲೆ ಓಕೆನಾ ಇನ್ನೊಂದ್ ತಗೊಳ್ಳ, ಇನ್ನೊಂದ್ ಟೇಕ್ ಬೇಕಾ ಅಂತಾನೆ ಫಿಕ್ಸ್ ಆಗ್ಬಿಟ್ಟಿದೆ. ಸಿರಿ ಜರ್ನಿ ಅಥವಾ ಈ ಡಬ್ಬಿಂಗ್ ಜರ್ನಿನಲ್ಲಿ ಪ್ರೊಡ್ಯೂಸರ್ ಗಳು ಬಂದು ಕೂತ್ಕೊಳ್ಳೋದು ನೋಡಿ ತುಂಬಾ ಅಪರೂಪ. ಈಗ ಅದು ಯಾವ್ದೋ ಒಂದು ಸಿನಿಮಾದಲ್ಲಿ ನನಗೆ ACP ಗೊತ್ತು, ಅದು ACP ನಾನ್ ಗೊತ್ತು ಅಂತ ಹೇಳ್ತಾರಲ್ಲ, ಐ ಹ್ಯಾವ್ ಟೇಕನ್ ಹಿಮ್ ಆಸ್ ಅ ಗುರು ಫಾರ್ ದ ಲರ್ನಿಂಗ್ ಪ್ರೋಸೆಸ್. ನಾನು ಎಂಟೈರ್ ಈ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇದೇ ಆಗಸ್ಟ್ 1ಕ್ಕೆ ಒಂದು ಒಳ್ಳೆ ಅದ್ಭುತವಾದ ಕಂಟೆಂಟ್ ಇರತಕ್ಕಂತ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸದ್ಯಕ್ಕೆ ಇಡೀ ಸಿನಿಮಾ ತಂಡ ಇದೆ, ಲವ್ ಮ್ಯಾಟರ್ ಅಂತ ಹೇಳಿ. ಸೊ ಅವ್ರವ್ರದ ಲವ್ ಮ್ಯಾಟರ್ಗಳನ್ನ ಕೇಳ್ತಾ ಹೋಗೋಣ. ಸೊ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಿ 3 ಜನ? ಸೂಪರ್ ಆಗಿದ್ದೀವಿ ಸರ್ ಎಲ್ಲ. ಮೇಡಮ್ ನೀವ್ ಹೇಗಿದ್ದೀರಾ? ವೆರಿ ನೈಸ್. ಸರ್ ನೀವ್ ಹೇಗಿದ್ದೀರಿ? ನಾನು ದೇವ್ರಿಟ್ಟಾಗ ಚೆನ್ನಾಗೇ ಇದ್ದೀನಿ, ಬಟ್ ಒಳಗಡೆ ಸ್ವಲ್ಪ ಆಂಗ್ಸೈಟೀಸ್ಗಳು, ಕುಣಿತಗಳು ಜಾಸ್ತಿ ಇದೆ ಇವಾಗ. ಯಾಕಂದ್ರೆ ಸಿನಿಮಾ ರಿಲೀಸ್ ಸ್ಪೇಸಿಗೆ ಬಂದಿದ್ದೀವಿ. ಮೊದಲ ಸಲ ಆದಾಗ ಏನೇನು ಅನುಭವಗಳಾಗುತ್ತೋ ಆ ಅನುಭವನ ಎಂಜಾಯ್ ಮಾಡ್ತಾ ಇದ್ದೀನಿ. ಎಸ್, ಈಕ್ವಲಿ ಎಕ್ಸೈಟೆಡ್, ಕ್ಯೂರಿಯಸ್ ಅಂಡ್ ಹೈಪರ್. ನಿರ್ಮಾಪಕರಿಂದನೇ ಶುರು ಮಾಡೋಣ. ಮೇಡಮ್, ಲವ್ ಮ್ಯಾಟರ್ ಮನಸ್ಸಿರೋರಿಗೆ ಮಾತ್ರ ಅಂತ. ಹೌದು. ಹೇಗೆ ಮೇಡಮ್, ಏನ್ ಹೇಳಕ್ ಕೊಟ್ಟಿದ್ದೀರಿ ಸಿನಿಮಾ ಮುಖಾಂತರ ಅಂತ? ಸರ್, ಲವ್ ಮ್ಯಾಟ್ರು ಅಂತಂದ್ರೆ ಇವಾಗ ಎಲ್ಲರ ಲೈಫಲ್ಲೂ ಏನೋ ಒಂದು ನಡೆದಿರುತ್ತೆ. ಸೊ ಹಂತಗಳು ಬೇರೆ ಇರುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಏಜ್ ಅಂತ ಹೇಳ್ಬೋದು. ಇವಾಗ ನಿಮ್ಮನ್ನೇ ಕೇಳಿದ್ರೆ, ನಾನು ಇದೇ ಪ್ರಶ್ನೆ ನಿಮ್ಮನ್ನ ಕೇಳಿದ್ರೆ, ಇಫ್ ಯು ಆರ್ ಅರೌಂಡ್ 14-15 ವಯಸ್ಸಲ್ಲಿ ನೀವೇನ್ ಹೇಳ್ಬೋದು? 18ಕ್ಕೆ ಬಂದಾಗ ಏನ್ ಹೇಳ್ಬೋದು? 30-40 ಆದ್ಮೇಲೆ ಏನ್ ಹೇಳ್ಬೋದು? ಇದನ್ನ ಸಿನಿಮಾದೊಳಗಡೆ ನೀವು ನೋಡ್ತೀರಾ. ಲವ್ ಇಸ್ ನಥಿಂಗ್ ಬಟ್ ಅ ಜರ್ನಿ. ಒಂದು ವ್ಯಕ್ತಿ ಜೊತೆ ಒಂದು ಜರ್ನಿ, ನಿಮ್ಗೆ ಲೈಫ್ ಲೆಸನ್ಸ್ ಅಂತ ಹೇಳ್ಬೋದು. ಇದು ಬಿಟ್ಟು ಇನ್ನೇನು ನನಗೆ ಅನ್ಸಲ್ಲ ಸರ್. ಇದು ಸತ್ಯ, ನನ್ನ ಪ್ರಕಾರ ಸತ್ಯ ಇದು. ಇಟ್ ಕೀಪ್ಸ್ ಚೇಂಜಿಂಗ್. ಆ ಒಂದು ಬದಲಾವಣೆ ಹೇಗಾಗತ್ತೆ ಅನ್ನೋದನ್ನ ಸಿನಿಮಾನಲ್ಲಿ ತೋರಿಸ್ಕೊಟ್ಟಿದೆ. ಎಸ್, ನಿರ್ದೇಶಕರು ಕಮ್ ನಾಯಕ ನಟರು. ಸೊ ಎರಡೂ ಕಷ್ಟ ಆಗ್ಲಿಲ್ಲ ನಿಮ್ಗೆ? ಹಾ, ಕಷ್ಟ ಆಯ್ತು, ಬಟ್ ನಾನು ಅದನ್ನ ಎಂಟೈರ್ ಕ್ರೆಡಿಟ್ನ ನಾನು ಕೆಲಸ ಕಲ್ತು ಬಂದು ಗುರುಗಳು ಯಾರ್ಯಾರಿದ್ದಾರೆ ಅವ್ರಿಗೆ ಕೊಡಕ್ಕೆ ಅದರಿಂದಾಗಿ ತುಂಬಾ ಸುಲಭ ಆಯ್ತು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು KM ಚೈತನ್ಯ ಅವ್ರ ಜೊತೆ. ಅವ್ರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಆಮೇಲೆ ಹಂಗೆ ಜರ್ನಿ ಮುಂದುವರ್ಸ್ಕೊಂಡು ಹೋಗಿ ಉಗ್ರಂ ಪ್ರಶಾಂತ್ ನೀಲ್ಸ ಜೊತೆ ಒಂದು ಸಿನಿಮಾ ಉಗ್ರಂ ಅಂತ ಮಾಡಿದೆ. ಅದರಲ್ಲಿ ಅದೃಷ್ಟವಶಾತ್ ನನಗೆ ಆಕ್ಟಿಂಗ್ ವಿಶ್ವ ಅಂತ ಒಂದು ರೋಲ್ ಮಾಡೋ ಅವಕಾಶ ಉಗ್ರಮಲ್ಲಿ. ಸೊ ಇಟ್ ಬಿಕಮ್ ಸೆನ್ಸೇಷನ್. ಇವತ್ತು ನಾನು ಟ್ರಾಲ್ ಅಥವಾ ಮೇಮ್ ಮೆಟೀರಿಯಲ್ ಏನಾರು ಅವ್ನು ಕೆಟ್ಟವನ ಒಳ್ಳೆಯವನ ಅಂತ ಎಷ್ಟೊಂದ್ ಕಡೆ ಬರ್ತಾರೆ, ಯಾವ್ದು ಇದೆಯೋ ಇಲ್ವೋ ಅನ್ನೋದು ಏನಿದೆ ಆ ಸಾಧ್ಯತೆ ಬಗ್ಗೆ ಪ್ರಶ್ನೆ ಬಂದಾಗ ನನ್ನ ಮಕ ಅಲ್ಲಿ ಬಂದಿರುತ್ತೆ ಪ್ರೋಗಳಲ್ಲಿ. ಸೊ ಅದು ಉಗ್ರಂ ಬಂದಾಯ್ತು. ತದನಂತರ ನಾನು ಸೂರಿ ಸರ್ ಜೊತೆ ಕಡ್ಡಿಪುಡಿ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದೆ. ಸೊ ಮೇ ಬಿ ಈ 3 ಜನದ ಕಾಂಬಿನೇಷನ್ ಆಫ್ ಸ್ಕಿಲ್ಸ್ ನ ಸ್ವಲ್ಪ ನೋಡಿದ್ರಿಂದ ಆ ಕಾನ್ಫಿಡೆನ್ಸ್ ಬಂದು ಎಸ್, ಡೈರೆಕ್ಷನ್ ಮತ್ತೆ ಆಕ್ಟಿಂಗ್ ಒಟ್ಟಿಗೆ ಮಾಡ್ಬೋದು ಅಂತ ಐ ಗಾಟ್ ಕಾನ್ಫಿಡೆನ್ಸ್. ಅಂಡ್ ಅದಲ್ಲದೆ ನಾನು ಈ ಸಿನಿಮಾ ಕತೆ ಬರೆದಾಗ ಇಟ್ ವಾಸ್ ನಾಟ್ ಮೈ ಚಾಯ್ಸ್ ಟು ನಾನೇ ಆಕ್ಟ್ ಮಾಡ್ಬೇಕನ್ನೋ ನನ್ನ ಚಾಯ್ಸ್ ಆಗಿರ್ಲಿಲ್ಲ. ಅದೊಂದು ಎಪಿಸೋಡ್ ಇದೆ, ಅದೊಂದ್ ದಿವಸ ನಾನು ಮಾತಾಡ್ಬೇಕು, ಅದನ್ನ ತುಂಬಾ ಬೇರೆ ಒಂದು ರೀತಿಲಿ ಪ್ರೆಸೆಂಟ್ ಮಾಡ್ಬೇಕು ಅಂತ ಒಂದು ಇದೆ. ಎಸ್, ಅಫ್ಕೋರ್ಸ್ ಇಟ್ ವಾಸ್ ನಾಟ್ ನಾನ್ ಮಾಡ್ಕೋಬೇಕು ಅಂತ ನನಗೋಸ್ಕರ ನಾನು ಬರ್ಕೊಂಡಿದ್ದ ಕತೆ ಅಲ್ಲ. ತುಂಬಾ ದೊಡ್ಡ ಇಬ್ರು ಆಕ್ಟರ್ಸ್ಗೋಸ್ಕರ ಬರ್ಕೊಂಡಿದ್ದು. ಎಲ್ಲ ಕಾಲ ಹೇಳ್ತಲ್ಲ, ಎಲ್ಲ ಕೂಡ್ ಬರ್ಬೇಕು ಅಂತ ಅದು ಕೂಡ ಬಂದು ನನಗೆ ಒಂದು ಅವಕಾಶ ಕಲ್ಪಿಸ್ಕೊಟ್ರು. ಸೊ ಐ ಟೇಕನ್ ಇಟ್, ಕಣ್ಣು ಗೊತ್ಕೊಂಡು ಅದನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಕಡ್ಡಿಪುಡಿಲಿ ಏನ್ ಸೂರಿ ಸರ್ ಅಸಿಸ್ಟೆಂಟ್ ಆಗಿದೆ. ಓಕೆ, ಅಂದ್ರೆ ನೀವು ತುಂಬಾ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀರಿ. ಅದೃಷ್ಟ ಅಲ್ವಾ? ಹೌದೌದು. ಹೇಳಿ ಸರ್, ಹೇಳಿ. ಕಟಿಪುಡಿಲಿ ನಾನು ಸೂರ್ಯ ಸರ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೆ. ಎಂಟೈರ್ ಸಿನಿಮಾ ಅದು ತುಂಬಾ ಒನ್ ಆಫ್ ದಿ ನನ್ನ ಲೈಫ್ ಚೇಂಜಿಂಗ್ ಸಿನಿಮಾ. ಯಾಕಂದ್ರೆ ಅಲ್ಲಿ ತನಕ ನನ್ನ ಡೈರೆಕ್ಷನ್ ಅಂತ ಗೊತ್ತಿದ್ದೇನಿತ್ತು ಅದನ್ನ ಒಂದ್ಸಲಿ ತಲೆ ಕೆಳಗಾಗಿ ಮಾಡಿದಂತ ಒಂದು ಕೆಲಸ. ಯಾಕಂದ್ರೆ ಸೂರಿ ಸರ್ ಗೊತ್ತು ಎಷ್ಟು ಡೀಟೇಲ್ ನೋಡ್ತಾರೆ, ಒಂದು ಚಿಕ್ಕ ವಿಷಯ ಒಂದು ಫ್ರೇಮ್ ಇಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಇದೆ. ಎಷ್ಟೊಂದ್ ಜನ ಹೇಳಿದಾರೆ ಈ ಮುಂಚೆನು, ಒಂದು ಮಲಗಿರೋ ಜಾಗದ ಒಂದು ಶೂಟಿಂಗ್ ಮಾಡ್ತಾ ಇರ್ಬೇಕಾರೆ ಒಂದು ಮಿಡಲ್ ಕ್ಲಾಸ್ ಮನೆ ಅಂತ ಹೇಳಿದಾಗ ಒಂದು ಸೊಳ್ಳೆ ಬತ್ತಿದು
ಡೀಟೇಲಿಂಗ್ ಲೆವೆಲ್ ಅಲ್ಲಿ ಅವ್ರು ನೋಡ್ತಾ ಇದ್ರು. ಸೊ ಆ ಡೀಟೇಲಿಂಗ್ ನೋಡಿದಾಗ ನಮ್ಗೆ ಓಕೆ ನಾವು ಅನ್ಕೊಂಡಿದ್ದಕ್ಕೂ ಇರೋದಕ್ಕೂ ನಾವು ಮಾಡ್ಬೇಕಾಗಿರೋದಕ್ಕೂ ಎಲ್ಲ ಒಂದು ತಾಳಮೇಳ ಅಂತ ಬಂದು ಎಸ್ ಎಕ್ಸಿಕ್ಯೂಷನ್ ಪೇಸ್ ಅಲ್ಲಿ ತುಂಬಾ ಹೆಲ್ಪ್ ಆಯ್ತದೆ. ಎಸ್, ಇನ್ನು ಮೇಡಮ್ ನಿಮ್ಮ ಕನ್ನಡ ಭಾಷೆಗೆ ಎಷ್ಟೋ ಜನ ಫ್ಯಾನ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಸೊ ಏನ್ ಹೇಳ್ತೀನಿ ಅವ್ರಿಗೆ? ಮೊದಲನೇದಾಗಿ ಎಲ್ಲ ಕನ್ನಡಾಭಿಮಾನಿಗಳಿಗೂ ನಮಸ್ಕಾರ. ನಮ್ಮ ಸಿನಿಮಾ ಲವ್ ಮ್ಯಾಟ್ರು ಆಗಸ್ಟ್ 1ನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ. ತಪ್ಪದೆ ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ, ಸಿನಿಮಾ ಮಂದಿರಗಳಿಗೆ ಹೋಗಿ ಸಿನಿಮಾ ನೋಡಿ, ಪೈರಸಿ ಮಾಡಬೇಡಿ. ಸೂಪರ್. ಲವ್ ಮ್ಯಾಟ್ರ್ ಸಿನಿಮಾಗೂ ನಿಮ್ಗೆ ಏನ್ ಕನೆಕ್ಟ್ ಅಂದ್ರೆ ಏನಂದ್ರೆ ನೀವು ಬೇರೆ ಬೇರೆ ವಿಭಾಗದಲ್ಲಿ ತೊಡ್ಕೊಂಡಿದ್ದೀರಿ, ಸೊ ಪಾತ್ರ ಅಂತ ತುಂಬಾ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ನನಗೂ ಸಿನಿಮಾಗೂ ಸಾಹಿತ್ಯಕ್ಕೂ ತುಂಬಾ ಒಳ್ಳೆ ನಂಟಿದೆ. ನಾನು ತುಂಬಾ ಸಿನಿಮಾಗಳಿಗೆ, ಅಡ್ವರ್ಟೈಸ್ಮೆಂಟ್ ಗಳಿಗೆ, ಜಾಹೀರಾತುಗಳಿಗೆ ಡಬ್ಬಿಂಗ್ ಮಾಡ್ತಾ ಇರ್ತೀನಿ, ಕಂಠದಾನ ಕಲಾವಿದೆಯಾಗಿ ಕೆಲಸ ಮಾಡ್ತಾ ಇರ್ತೀನಿ. ಮತ್ತೆ ನಾನು ತುಂಬಾ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಇಡೀ ಶಿಕ್ಷಣಕ್ಕೆ ಆರ್ಥಿಕವಾಗಿ ನನ್ನ ಜೊತೆಗೆ ನಿಂತಿದ್ದು ನನ್ನ ಕಂಠ, ನನ್ನ ಕಂಠದಾನ. ತುಂಬಾ ಜನಕ್ಕೆ ಗೊತ್ತಿಲ್ಲ, ನನ್ನನ್ನ ಬರೀ ಒಬ್ಬ ರಾಜಕಾರಣಿಯಾಗಷ್ಟೇ ನೋಡಿರ್ತಾರೆ ಅಥವಾ ಹೋರಾಟಗಾರ್ತಿಯಾಗಷ್ಟೇ ನೋಡಿರ್ತಾರೆ. ನನಗೆ ನನ್ನ ಇಡೀ ಶಿಕ್ಷಣವನ್ನ ಮುನ್ನೆಲೆಗೆ ತರೋದಕ್ಕೆ ಅಥವಾ ನಾನೊಬ್ಳು ವ್ಯಕ್ತಿಯಾಗಿ ರೂಪುಗೊಳ್ಳೋದಕ್ಕೆ ನನ್ನ ಸಾಹಿತ್ಯ ಮತ್ತು ಸಿನಿಮಾ ರಂಗ ಕೂಡ ಕಾರಣ. ಈ ಸಿನಿಮಾದಲ್ಲಿ, ಲವ್ ಮ್ಯಾಟ್ರ್ ಸಿನಿಮಾದಲ್ಲಿ ಸುಷ್ಮಿತಾ ಗೋಪಿನಾಥ್ ರವರು ಶಾಲಿನಿ ಅನ್ನುವಂತ ಒಂದು ಪಾತ್ರ ಇದೆ. ಆ ಪಾತ್ರಕ್ಕೆ ನನ್ನ ಧ್ವನಿ ಇದೆ. ಸೂಪರ್. ನಿರ್ಮಾಪಕರು ಮತ್ತೆ ಅವ್ರನ್ನೇ ಪ್ರಶ್ನೆ ಮಾಡ್ತೀನಿ. ಸೊ ಈ ಸಿನಿಮಾಗೆ ಮೇಡಮ್ ಸರ್ ಬಂದು ಕತೆ ಹೇಳಿದಾಗ ಈ ಸಿನಿಮಾ ನಿರ್ಮಾಣ ಮಾಡ್ಬೇಕು ಅಂತ ನಿಮ್ಗೆ ಏನ್ ಕಾನ್ಫಿಡೆಂಟ್ ಬಂತು ಅಂತ? ಸರ್, ಇದು ನಾನು ಆಕ್ಸಿಡೆಂಟಲಿ ಆಸ್ ಅ ಪ್ರೊಡ್ಯೂಸರ್ ಎಂಟರ್ ಆಗ್ಬೇಕಾಯ್ತು. ಅದು ಬಿಟ್ಟು ಮುಂಚೆ ನನ್ ಕನ್ಸಿದ್ದು ನಾನೊಬ್ಳು ಆಕ್ಟ್ರೆಸ್ ಆಗ್ಬೇಕು ಅನ್ನೋದು ನಂಗೆ ತುಂಬಾ ಆಸೆ ಇತ್ತು. ಇವರು ನನಗೆ ಆಲ್ಮೋಸ್ಟ್ ಒಂದು 10 years ಇಂದ ಪರಿಚಯ, ವಿರಾಜ್ ಸರ್. ಓಕೆ. ಸೊ ಹೀಗೆ ಒಂದು ಸಿನಿಮಾದು ಲೈನ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಅವರ ಫೋನ್ ಕನೆಕ್ಟ್ ಆಗಿದ್ದು, ಆ ಒಂದು ಅಭಿಪ್ರಾಯನ, ಪ್ರೀತಿ ಅಂದ್ರೆ ನಿಮ್ ಪ್ರಕಾರ ಏನು ಅಂತ ಅವರು ಕೇಳಿದ್ರು ನನಗೆ. ಯಾಕೆಂದ್ರೆ ಹಿ ವಾಸ್ ಡೂಯಿಂಗ್ ಅ ಸರ್ವೆ. ಅವಾಗ ಹೆಣ್ಣು ಮಕ್ಕಳ ಪ್ರಕಾರ ಒಂದಷ್ಟು ಒಪಿನಿಯನ್ಸ್ ತಿಳ್ಕೊತಾ ಇದ್ರು. ಯಾಕೆಂದ್ರೆ ಆಸ್ ಅ ಡೈರೆಕ್ಟರ್ ಅವ್ರು ಆ ಡೆಪ್ತಿಗೆ ಹೋಗ್ಲೇಬೇಕು. ಬರೀ ಅವ್ರೊಬ್ಬರದೇ ಅಭಿಪ್ರಾಯ ಅಲ್ಲ, ಹಲವಾರು ಜನದ ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡಿ ಅವ್ರಿಗೆ ಅದೇನು ಸೂಕ್ತ ಅನ್ನಿಸುತ್ತೋ ಅದನ್ನ ತೆರೆ ಮೇಲೆ ತೋರಿಸಿದ್ರೇನೆ ಅದಕ್ಕೊಂದು ಬೆಲೆ ಸಿಗೋದು. ಸೊ ಹಾಗಾಗಿ ನನ್ನ ಒಪಿನಿಯನ್ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಸೊ ಅದ ಟ್ಯಾಗ್ ಲೈನ್ ಏನಿದೆ ಸಿನಿಮಾದು, ಪ್ರೀತಿ ಅಂದ್ರೆ ಆ ದೇವ್ರು ಕೊಟ್ಟಿರೋ ಗಿಫ್ಟ್ ಅನ್ನೋದು, ಅದು ಆಟೋಮೆಟಿಕಲಿ ಬಂತು ನನಗೆ ಆ ಲೈನ್ಸ್. ಫೋನಲ್ಲೇ ನನ್ಗೆ ಈಗಲೂ ಜ್ಞಾಪಕ ಇದೆ. ರೂಮ್ ಹತ್ರ ಅವ್ರ ಫೋನ್ ಬಂದಿದ ತಕ್ಷಣ ಕಿಟಕಿ ಗ್ರಿಲ್ಲಿಂಗ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ ಅದು ಏನಕ್ಕೆ ಅಷ್ಟು ಜ್ಞಾಪಕ ಇದೆ ಅಂತಂದ್ರೆ, ಆ ಒಂದು ಮೊಮೆಂಟ್ ಅಲ್ಲಿ ನಮಗ್ ಗೊತ್ತಾಗೋದಿಲ್ಲ. ನಾವು ಮಾತಾಡ್ಬೇಕಾದ್ರೆ ಆ ಭಾವನೆಗಾಗ್ಲಿ ನಮ್ಮ ವ್ಯಕ್ತಿತ್ವಕ್ಕಾಗ್ಲಿ ಏನ್ ತೂಕ ಇದೆ ಅಂತ ತುಂಬಾ ಜನ ಗೊತ್ತಿರಲ್ಲ. ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಅದು ಒಂದು ಪ್ಲಾಟ್ಫಾರ್ಮ್ ಆಗಿ ಒಂದು ಸಿನಿಮಾಗೆ ಬೇಸ್ ಆಗುತ್ತೆ ಅಂತಂದ್ರೆ ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಹಿಮ್. ಯಾಕೆಂತಂದ್ರೆ ಫರ್ದರ್ ಕೂಡ ನನಗೆ ಬರೆಯೋದಕ್ಕೆಲ್ಲ ಅವಕಾಶ ಕೊಟ್ಟರು ಅವರು, ಡೈಲಾಗ್ಸಿಗೆಲ್ಲ. ಸೊ ಸುಮಾರು ಡೈಲಾಗ್ಸ್ ನಮ್ಮ ನಜ್ಮಾ ಅವ್ರು ಕೂಡ ಹೇಳಿದ್ದಾರೆ, ಎಸ್ಪೆಷಲಿ ಫೀಮೇಲ್ ಓರಿಯೆಂಟೆಡ್. ಇವಾಗ ಸೋನಲ್ ಅವ್ರ ಪಾತ್ರದ್ದಾಗಿರ್ಬೋದು, ಸುಷ್ಮಿತಾ ಗೋಪಿನಾಥ್ ಅವ್ರದ್ದಾಗಿರ್ಬೋದು, ಆರ್ ಅನಿತಾ ಮೇಡಮ್ ಅವ್ರ ಲೈನ್ಸ್ ನನ್ ಬರ್ದಿಲ್ಲ, ಬಟ್ ಸುಮನ್ ರಂಗನಾಥ್ ಅವ್ರದ್ದು, ಇವ್ರು 3 ಜನದ್ದು ನನಗೊಂದು ಆಪರ್ಚುನಿಟಿ ಸಿಕ್ತು. ಸೊ ವೆನ್ ಅದನ್ನೆಲ್ಲ ನಾವು ನೋಡ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ನಮ್ಮಲ್ಲಿ ಇಷ್ಟಿದ್ಯಾ, ನಾವು ಈ ರೀತಿಯಾದ ಒಂದು ಜೀವಿಗಳ, ನಾವು ನಮ್ಗೆ ಗೊತ್ತಿರಲ್ಲ, ನಮ್ ಇನ್ನೊಂದು ಪರಿಚಯ ನಮಗ್ ಮಾಡಿಸ್ಕೊಟ್ರು ಅಂತ ನಾನು ಹೇಳ್ಬೋದು. ಸೊ ಐ ಹ್ಯಾವ್ ಟು ಥ್ಯಾಂಕ್ ಹಿಮ್. ಬಟ್ ಆಸ್ ಅ ಪ್ರೊಡ್ಯೂಸರ್ ಬಂದಿದ್ದು ಬಿಕಾಸ್ ಆಫ್ ಆಲ್ ದೀಸ್ ವ್ಯಾಲ್ಯೂಸ್ ವಿಚ್ ವಾಸ್ ಇನ್ಕಾರ್ಪೊರೇಟೆಡ್ ಇನ್ಸೈಡ್ ಮೂವಿ. ಆ ರೀತಿ ಕಾರಣಾಂತಗಳಿಂದ ಯಾರು ಮಾಡಬೇಕು ಅನ್ಕೊಂಡಿದ್ರು ಅವ್ರಿಗೆ ಕೆಲವೊಂದು ಪರಿಸ್ಥಿತಿಗಳು ಬಂದು ಅವ್ರು ಹಿಂಜರಿಬೇಕಾಯ್ತು. ಸೊ ಬಟ್ ಈ ಸಿನಿಮಾ ಇಷ್ಟು ಚೆನ್ನಾಗಿದೆಯಲ್ಲ, ಇಷ್ಟು ಭಾವನಾತ್ಮಕವಾಗಿದೆಯಲ್ಲ, ಇಷ್ಟು ವ್ಯಾಲ್ಯೂಸ್ ಇದೆಯಲ್ಲ, ಈಗಿನ ಕಾಲದಲ್ಲಿ ಯಾರು ನೋಡ್ತಾರೆ ಅನ್ನೋದನ್ನ ಒಂದು ಪ್ರಶ್ನೆ ಮಾಡ್ಕೋತೀವಿ. ಬಟ್ ನಮ್ಗೆ ಗೊತ್ತಿಲ್ಲದೆ ಇರೋದು ನಮ್ ಕಣ್ಮುಂದೆ ಬಂದಾಗ ನಮ್ಮಲ್ಲಿ ಇದಿದೆ ಅಂತ ಅಂದ್ಬಿಟ್ಟು ಅದು ನಮ್ಮನ್ನು ಪ್ರವೋಕ್ ಮಾಡುತ್ತೆ, ನಮ್ಮನ್ನು ರಿಯಲೈಸ್ ಮಾಡಿಸುತ್ತೆ. ಆ ಒಂದು ವ್ಯಾಲ್ಯೂಸ್ಗೋಸ್ಕರ ನಾನು ಅವ್ರ ಜೊತೆ ಮಾಡಬೇಕು, ಇದು ಮುಂದುವರಿಬೇಕು, ಇದು ಜನಕ್ಕೆ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ವಿ ಕಂಟಿನ್ಯೂ. ಎಸ್, ಗ್ರೇಟ್ ಸರ್. ಈ ಪಾತ್ರಕ್ಕೆ ನಜ್ಮಾ ಮೇಡಮ್ ಇಂದಾನೆ ವಾಯ್ಸ್ ಡಬ್ ಮಾಡಿಸ್ಬೇಕಂತ ಯಾಕೆ ಒಂದು ಥಾಟ್ ಬಂತು ನಿಮ್ಗೆ? ಅದು ಇದು ನೋಡಿ, ನಮ್ಗೆ ಯಾರು ಏನು ಗೊತ್ತಿರಲ್ಲ. ಅಂದ್ರೆ ಆ ಫೇಶಿಯಲಿ ನಮ್ಗೆ ಪರಿಚಯ ಇಲ್ಲ. ಆಕ್ಚುಲಿ ನಾನು ಡಬ್ಬಿಂಗ್ ಅಂತ ಬಂದಾಗ ನಾನು ಅಲ್ಲಿ ತುಂಬಾ ಹೊಸಬ, ಆ ವಿಚಾರಕ್ಕೆ ತುಂಬಾ ಹೊಸಬ. ನಮ್ಮ ಎಂಟೈರ್ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನಡೀತಿದ್ದು ಚಾಮುಂಡೇಶ್ವರಿ ಫಿಲ್ಮ್ ಸ್ಟುಡಿಯೋದಲ್ಲಿ ಅಂತ. ನನಗೆ ಈ ಕ್ಯಾರೆಕ್ಟರ್ ಸುಷ್ಮಿತಾ ಗೋಪಿನಾಥ್ ಅವ್ರು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಶಾಲಿನಿ, ಅದನ್ನ ಅವ್ರನ್ನ ಸೆಲೆಕ್ಟ್ ಮಾಡ್ಬೇಕಾದಾಗ್ಲೂ ಕೂಡ ಒಂದು ಪಾಯಿಂಟ್ ಇತ್ತು.
ಇತ್ತು, ಈ ಪಾಯಿಂಟ್ ಅವ್ರು ಮೀಟ್ ಆಗ್ತಾರೆ ಅಂದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಆಕ್ಟ್ ಎಲ್ಲ ಮಾಡಿಸ್ಬಿಟ್ವಿ. ಆಕ್ಟ್ ಮಾಡಿದ್ರೆ ಅವ್ರು ಸ್ವಲ್ಪ ಕನ್ನಡ ವಾಯ್ಸ್ ಮತ್ತೆ ಇದು ಹೋಲ್ಡ್ ಆಫ್ ಲ್ಯಾಂಗ್ವೇಜ್ ಏನಿದೆಯಲ್ಲ ಅದೊಂಚೂರು ಓಕೆ ಇನ್ನ ಬೇಕು ಅಂತ ಅನ್ಸಿ ಅದಕ್ಕೆ ಆ ಕ್ಯಾರೆಕ್ಟರ್ ಬಬ್ಲಿನೆಸ್ ಮತ್ತೆ ಆ ಕ್ಯಾರೆಕ್ಟರ್ ಅದೊಂಥರ ವಿಚಿತ್ರ ಕ್ಯಾರೆಕ್ಟರ್, ಎಸ್ಪೆಷಲಿ ಇವರು ಡಬ್ಬಿಂಗ್ ಮಾಡ್ಬೇಕಾದ್ರೆ ಎಷ್ಟೊಂದು ವಿಚಾರ ಹತ್ರ ಶೇರ್ ಮಾಡ್ಕೊಂಡಿದಾರಲ್ಲ. ಸೊ ಅದೊಂದ್ ಸ್ವಲ್ಪ ವಿಚಿತ್ರ ಕ್ಯಾರೆಕ್ಟರ್ ಅಂದ್ರೆ ನಿಮ್ಗೆ ರಿಯಲ್ ಪ್ರಾಕ್ಟಿಕಲ್ ಲೈಫ್ ಅಲ್ಲಿರೋ ಮನುಷ್ಯನ್ಗೆ ತುಂಬಾ ಈಸಿಯಾಗಿ ಕನೆಕ್ಟ್ ಆಗ್ಬಿಡುತ್ತೆ. ಆ ಎರಡು ವೇರಿಯೇಷನ್ ಬೇಕಾಗಿತ್ತು. ಒಂದ್ ಕಡೆ ಒಂದು ತುಂಬಾ ಇನ್ನೋಸೆನ್ಸ್ ಇರೋ ಒಂದು ಹುಡುಗಿ, ತುಂಬಾ ಪ್ರಪಂಚದ ಆಗು ಹೋಗುಗಳನ್ನೇ ತುಂಬಾ ಹಿಂಗ ಆಗ್ಬಿಟ್ರೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಇರೋ ಒಂದು ಹುಡುಗಿ, ಹೆಂಗೆ ಸಮಯ ಸಂದರ್ಭಕ್ಕೆ ತಕ್ಕಂಗೆ ಇಂಟೋನೇಷನ್ಸ್ ಗಳಾಗ್ಲಿ ಮತ್ತೆ ಆ ಡೈಲಾಗ್ ತುಂಬಾ ತುಂಬಾ ಕ್ಯೂಟ್ ಇರೋ ಡೈಲಾಗ್ ಕೆಲವುದಿದೆ, ಅದನ್ನ ಯಾರು ಹೇಳ್ಬಲ್ರು. ಮತ್ತೆ ಕನ್ನಡಕ್ಕೆ ಅಷ್ಟು ಚೆನ್ನಾಗಿ ಆ ಕ್ಯೂಟ್ನೆಸ್ ಇರೋ ವಾಯ್ಸ್ ಬೇಕಾಗಿದ್ದು ಯಾವ್ದು ಅಂತ ಹುಡ್ಕೊಂಡು ಹೋದಾಗ ಒಂದಷ್ಟು ವಾಯ್ಸ್ ಗಳು ಕೂಡ ಹಾಕೊಂಡು ಕೆಲವು ವಾಯ್ಸ್ ಗಳು ಅದಕ್ಕೂ ಅಂದ್ರೆ ಮುಖಕ್ಕೂ ಧ್ವನಿಗೂ ಸೆಟ್ ಆಗ್ತಾ ಇದೆ. ನಮ್ಗೆ ಅದು ಇವ್ರ ವಾಯ್ಸ್ ಜಸ್ಟ್ ಒಂದು ರಶ್ ಅಲ್ಲಿ ಎಲ್ಲೋ ಬಂದು ಹೋಗಿದ್ದಷ್ಟೇ. ನಾವು ಅಂದ್ರೆ ನಮ್ಮ ಹರೀಶ್ ಸರ್ ಅಂತ ಒಬ್ರಿದ್ದಾರೆ, ಐ ಹ್ಯಾವ್ ಟು ಥ್ಯಾಂಕ್ ಹಿಮ್. ಯಾಕಂದ್ರೆ ಪಾಪ ನನ್ ಜೊತೆನೆ ಕೂತ್ಕೊಂಡು ಒಬ್ಬ ಡೈರೆಕ್ಟರ್ ಅಂತೂ ಇದ್ದೇ ಇರುತ್ತೆ, ಅವ್ನಿಗೆಲ್ಲ ಡೀಟೇಲ್ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ಅದರಿಂದ ಹಿಟ್ ಆಗ್ಬಿಡ್ಬೇಕು ಅಂದ್ಬಿಟ್ಟು. ಸೊ ನಾವ್ ಹಂಗ್ ಕೂತ್ಕೊಳ್ಳೋದ್ರ ಒಂದು ಅರ್ಥ ಇದೆ. ಬಟ್ ಹರೀಶ್ ಸರ್ ಈಕ್ವಲಿ ಅಷ್ಟೇ ಇಂಪಾರ್ಟೆಂಟ್ ಕೊಟ್ಬಿಟ್ಟು ಯಾವ್ದೋ ತೋರಿಸಿ ಕ್ಲಿಪ್ ತೋರಿಸಿದಾಗ ಇವ್ರದೊಂದು ಝಲಕರ್ ಬಂದು ಹೋಗಿದ್ದು ಅಂತ ಹೇಳಿದಷ್ಟೇ. ಮೊದಲು ಪರಿಚಯ ಇಲ್ವಾ ನಿಮ್ಗೆ? ನಾವ್ ಅಲ್ಲಿ ಕನೆಕ್ಟ್ ಆಗಿದೆ ಸಿನಿಮಾ ಮೂಲಕ. ಸೊ ಇವ್ರದ್ದೇನೋ ಎಲ್ಲೋ ಒಂದು ವಾಯ್ಸ್ ಓವರ್ ಯಾವ್ದು ಕಮರ್ಷಿಯಲ್, ನಾನು ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ ಸೊ ಇವ್ರು ಮಾಡ್ತಾ ಇದ್ವಿ, ಇವ್ರು ರೆಗ್ಯುಲರ್ ಆಗಿದ್ರು. ಅಲ್ಲಿ ಬಂತು ಹಂಗೆ ಈ ವಾಯ್ಸ್ ಬೇಕು ನನ್ಗೆ, ಈ ವಾಯ್ಸ್ ನಾವು ನೋಡ್ತಾ ಇದ್ದಿದ್ದು ಅಂತ ಸ್ಟಾರ್ಟ್ ಮಾಡ್ಕೊಂಡು ಲೇಟರ್ ಸಸ್ಭಾವನ್ನ ಕರೆಸಿ ಒಂದ್ಸಲಿ ಹಿಂಗ್ ಮಾಡ್ಬೋದು ಅಂತ ಕೇಳಿ ಸೊ ವಿ ವೆಂಟ್ ವಿತ್ ದಟ್ ಜರ್ನಿ, ಬ್ಯೂಟಿಫುಲ್ ಜರ್ನಿ. ಸಿನಿಮಾದಲ್ಲಿ ಕ್ಯಾರೆಕ್ಟರ್ ನಾನು ಅದನ್ನೇ ಹೇಳಿದ್ವು, ನಾನೊಬ್ಬ ಟೆಕ್ನಿಷಿಯನ್, ಏನೇನೇ ಆದ್ರೂ ನನ್ನ ಎಂಟೈರ್ ಲಾಲನೆ ಪೋಷಣೆ ಎಲ್ಲ ನಡೆದಿರೋದು ಒಬ್ಬ ಡೈರೆಕ್ಟರ್ ಆಗಿ, ಹೀರೋ ಆಗಿ ನಾನು ಯಾವತ್ತೂ ಎಲ್ಲೂ ತುಂಬಾ ಆಕ್ಟಿಂಗ್ ವೈಸ್ ನನ್ನನ್ನು ಮುಂದುವರೆ ಅಂದ್ರೆ ಇನ್ನ ಹೋಗಿಲ್ಲ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಬಟ್ ಡೈರೆಕ್ಷನ್ ನನ್ಗೆ ಏನ್ ಬೇಕು ಅದನ್ನ ತಿಳ್ಕೊಬೇಕು ಕಲ್ತ್ಕೋಬೇಕು ಅಂತ ಮಾಡಿದಾಗ ಆಸ್ ಎ ಟೆಕ್ನಿಷಿಯನ್ ಮಾತಾಡುವಾಗ ತುಂಬಾ ಸಿನಿಮಾಗಳಿಗೆ ಮತ್ತೆ ತುಂಬಾ ಜನ ಆರ್ಟಿಸ್ಟ್ ಗೆ ಕ್ರೆಡಿಟ್ ಕೊಡೋದು ಅವ್ರು ಮಾಡಿರೋ ಡಬ್ಬಿಂಗ್ ಮೇಲೂ ಕೂಡ. ಅವಾಗ ನಾವು ತುಂಬಾ ಅವಾಗಿನ ಕಾಲದಲ್ಲಾಗ್ಲಿ ಅಣ್ಣವರಿಂದ ಹಿಡಿದು ಯಾರೇ ಆಗ್ಲಿ ಒಬ್ಬರು ಸೂಪರ್ ಸ್ಟಾರ್ ಆಗಿ ನಿಂತ್ಕೊಂಡಿದ್ದಾರೆ ಇವತ್ತು ಅಂತ ಹೇಳಿದ್ರೆ ಅವ್ರ ಡಬ್ಬಿಂಗ್ ಅಲ್ಲಿ ಅಂದ್ರೆ ಒಂದಿರೋದನ್ನ 10 ಮಾಡೋ ಕೆಪಾಸಿಟಿ ಇರೋ ಒಂದು ಪ್ಯಾರಾಮೀಟರ್ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಅದು ಡಬ್ಬಿಂಗ್. ನೀವು ಜೀವ ತುಂಬಿಡ್ಬೋದು, ಒಂದು ಉತ್ಕರ್ಸ್ಕೊಂಡು ಮಾತಾಡೋದಾಗ್ಲಿ, ಒಂದು ನಗ್ಬೇಕಾದ್ರೆ ಮಾತಾಡೋದಾಗ್ಲಿ ಅದು. ಸೊ ಆ ಎಲಿಮೆಂಟ್ ಅನ್ನ ನೀಟಾಗಿ ನನಗೆ ಹೆಂಗ್ ಬೇಕು ಅದನ್ನ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ನಾವು ಇಬ್ರು ಕೂತು ಹೇಳಿದಾಗ ಮಾತಾಡಿದಾಗ ಎಂಟೈರ್ ಸಿನಿಮಾ ಒಂದ್ಸರಿ ರಶಸ್ ನೋಡಿ ಇದು ಹಿಂಗಿದ್ಯಾ ಅಂತ ಹೇಳಿ ಅಷ್ಟು ಇನ್ವಾಲ್ವ್ಮೆಂಟ್ ಕೊಟ್ಟು ನನ್ ಸ್ವಲ್ಪ ಕೆಲಸ ಮಾಡೋ ತರೀಕ ಅವ್ರಿಗೆ ಗೊತ್ತು. ಇದು ನನ್ಗೆ ಕಾಮನ್ ನೋಡಿದ್ರೆ ಅಂದ್ರೆ ಇದು ಅರ್ಥ ಆಗಿಲ್ಲ ನಮ್ಗೆ ಏನು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ನಾನ್ ಡಬ್ಬಿಂಗ್ ಮಾಡೋದು ಅಂತ ಸ್ಕೆಡ್ಯೂಲ್ ನಂದು ಬೇರೆ ಬೇರೆ ಕೆಲಸಗಳಲ್ಲಿ ಬಿಸಿ ಇರ್ತೀನಿ. ಇವ್ರ ಡಬ್ಬಿಂಗ್ ಗೆ ಪರ್ಟಿಕ್ಯುಲರ್ಲಿ ನಾನ್ ಪ್ರತಿ ಡೈಲಾಗ್ ಆದ್ಮೇಲೆ ಓಕೆನಾ ಇನ್ನೊಂದ್ ತಗೊಳ್ಳ ಇನ್ನೊಂದ್ ಟೇಕ್ ಬೇಕಾ ಅಂತಾನೆ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದೆ. ಇವರು ವಾಯ್ಸ್ ಗಳನ್ನ ಸೆಲೆಕ್ಷನ್ ಮಾಡಿರೋ ಪ್ರೋಸೆಸ್ ಅದಾದ ನಂತರ ಒಂದು ನಗುಗೂ ಒಂದು ಸಣ್ಣ ನಗುಗೂ ಆ ಡೀಟೈಲಿಂಗ್ ಕೊಡೋ ರೀತಿ ಇದೆಯಲ್ಲ ಅದ್ ನಿಜವಾಗ್ಲೂ ಅಪ್ರಿಶಿಯೇಬಲ್. ಮತ್ತೆ ಟೆಕ್ನಿಷಿಯನ್ಸ್ ಗಳ ಹತ್ರ ಅಥವಾ ಕಲಾವಿದ್ರ ಹತ್ರ ಒಳಗಿನ ಕಲೆಯನ್ನ ತಪ್ಸೋದಿದೆಯಲ್ಲ, ಈ ಪಾತ್ರ ನಾನ್ ಏನಿದ್ದೀನಿ ಅದಕ್ಕೆ ತದ್ವಿರುದ್ಧವಾದಂತ ಪಾತ್ರ. ತುಂಬಾ ಇನ್ನೋಸೆಂಟು, ತುಂಬಾ ಬಬ್ಲಿ. ವಿಡಿಯೋ ಕ್ಲಿಪ್ ಯಾವತ್ತೂ ಈ ಮನೇಲಿ ಅಂದ್ರೆ ನನ್ಗೆ ತುಂಬಾ ತದ್ವಿರುದ್ಧವಾಗಿರುವಂತಹ ಪಾತ್ರ ಇದು. ನಾನು ಕಮರ್ಷಿಯಲ್ ಆಡ್ಸ್ ಅಥವಾ ಬೇರೆ ಸಿನಿಮಾಗಳ ಡಬ್ಬಿಂಗ್ ಗಿಂತನೂ ಈ ಸಿನಿಮಾದ ಡಬ್ಬಿಂಗ್ ಗೆ ವಿರಾಟ್ ಅವರು ತುಂಬಾ ನನಗೆ ಕಲ್ಸಿದ್ದಾರೆ. ಅಂದ್ರೆ ಒಂದು ವಾಯ್ಸ್ ಜೀವ ತುಂಬೋದು ಹೇಗೆ, ಒಂದು ಆಕ್ಟಿಂಗ್ ಗೆ ವಾಯ್ಸ್ ಯಾವ ತರಹ ಜೀವ ತುಂಬಬೇಕಾಗತ್ತೆ ಅನ್ನೋದನ್ನ ತುಂಬಾ ನೀಟಾಗಿ ಕಲಿಸ್ಕೊಟ್ಟಿದ್ದಾರೆ. ಮತ್ತೆ ಅಷ್ಟು ಡೀಟೈಲ್ಡ್ ಆಗಿ ಕೆಲಸ ಮಾಡ್ತಾರೆ ಅವರು. ಪ್ರತಿಯೊಂದು ಅಂಶಗಳನ್ನ ಗಮನಿಸಿ ಹಕಾರ ಅಕಾರದಿಂದ ಹಿಡಿದು ಉದ್ಗಾರಗಳಿಂದ ಹಿಡಿದು ಮತ್ತೆ ಒಂದು ನಗು ಅಥವಾ ಇವಾಗ ಯಾವ್ದೋ ಒಂದು ಮೋಡ್ ನಡೀತಾ ಇದೆ, ಆ ಮೋಡ್ಗೆ ಯಾವ ತರಹದ ವಾಯ್ಸ್ ಬೇಕು, ವಿಸ್ಪರಿಂಗ್ ಬೇಕಾ, ಜೋರು ಧ್ವನಿ ಬೇಕಾ,
ಪೆಪ್ಪಿ ಬೇಕಾ, ಅದು ಮಿಕ್ಸ್ಡ್ ಕ್ಯಾರೆಕ್ಟರ್, ಎಲ್ಲಾನು ಅದ್ರಲ್ಲಿದೆ. ಆ ಕ್ಯಾರೆಕ್ಟರ್ ಅಲ್ಲಿ ಎಲ್ಲ ತರಹದ್ದು ಅಂಶಗಳಿದೆ. ಆ ಎಲ್ಲ ಅಂಶಗಳಿಗೂ ವಾಯ್ಸ್ ಚೇಂಜ್ ಮಾಡ್ಲೇಬೇಕಾಗಿತ್ತು. ಆ ಇಂಟೋನೇಷನ್ಸ್ ಗಳನ್ನ ತುಂಬಾ ಚೆನ್ನಾಗಿ ವಿರಾಟ್ ಅವ್ರು ಹೇಳಿದ್ರು, ಅದಕ್ಕೆ ನಾನು ನಮಸ್ಕಾರ. ನಮಗ್ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಶೂಟಿಂಗ್ ಟೈಮ್ ಅಲ್ಲಿ ಅಂತಂದ್ರೆ, ಬೆಳಿಗ್ಗೆ 6 ಗಂಟೆಗೆ ಶೂಟಿಂಗ್ ಅಂತ ಹೇಳೋದು, ಫಸ್ಟ್ ಪರ್ಸನ್ ಇರ್ಬೇಕು ನಾವು. ಮನೇಲಿ 4 ಗಂಟೆಗೆ ಎದ್ದೊಳ್ತಾ ಇದ್ದೆ, ಇವ್ರು ಫೋನ್ ಮಾಡಿ ಎಬ್ಸೋರು. ಸರಿ ಇಬ್ರು ಹೋಗಿ ಫಸ್ಟ್ ಪೀಪಲ್ ನಾವಿಬ್ರೆ ಅಲ್ಲಿ ಇರ್ತಾ ಇದ್ದಿದ್ದು, ಕರ್ಸ್ಕೊಳ್ಳೋದು ಎವ್ರಿ ಡೇ. ಇನ್ನು ಮೇಡಮ್ದು ಮೇಡಮ್ ಹೇಳ್ತೀರಾ, ಕಂಟಿನ್ಯೂ ಮಾಡಿ. ನಾವು ಇಲ್ಲಿ ತೋರಿಸಿರೋದು ಸಿನಿಮಾ ನೋಡಿದಾಗ ನಿಮ್ಗೆ ಎಲ್ಲ ವಿ ನೀಡ್ ಟು ಕಂಗ್ರಾಚುಲೇಟ್ ಅವ್ರಿಗೆ. ನಾವು ಇಡೀ ಕನ್ನಡ ಸಿನಿಮಾ ರಂಗ, ಇಡೀ ಕನ್ನಡಿಗರು ವಂದನಾ ತರಹದವರಿಗೆ, ಈ ತರದ ಪ್ರೊಡ್ಯೂಸರ್ಗಳಿಗೆ ಜೊತೆಗೆ ಬೆನ್ನೆಲುಬಾಗಿ ನಿಲ್ಬೇಕಾಗತ್ತೆ. ನಾನು ಕನ್ನಡ ವೀಕ್ಷಕರಲ್ಲೂ ಕೇಳ್ಕೊಳ್ಳೋದಷ್ಟೇ, ಇವತ್ತು ಮಹಿಳೆಯರು, ಮಹಿಳಾ ಪ್ರಾತಿನಿಧ್ಯ ಇವೆಲ್ಲವನ್ನ ಮಾತಾಡ್ಬೇಕಾದ್ರೆ ಸಿನಿಮಾ ರಂಗದಲ್ಲಿ ನಿಜವಾಗ್ಲೂ ಡಿರೆಕ್ಟರ್ಸ್ ಗಳಾಗಿ, ಪ್ರೊಡ್ಯೂಸರ್ಸ್ ಗಳಾಗಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅನ್ನೋದನ್ನ ಗಮನಿಸ್ಬೇಕಾಗತ್ತೆ. ವಂದನಾ ಕಮಿಟ್ಮೆಂಟ್ ಇದೆಯಲ್ಲ, ಡಬ್ಬಿಂಗ್ ಟೈಮ್ ಅಲ್ಲೂ ವಂದನಾ ಬಂದು ಕೂತ್ಕೊಳ್ತಾ ಇದ್ರು. ನಾನ್ ನನ್ನ ಇಡೀ ಅಷ್ಟು ವರ್ಷ 7 ವರ್ಷದ ನನ್ನ ಸಿರಿ ಜರ್ನಿ ಅಥವಾ ಈ ಡಬ್ಬಿಂಗ್ ಜರ್ನಿನಲ್ಲಿ ಪ್ರೊಡ್ಯೂಸರ್ ಗಳು ಬಂದು ಕೂತ್ಕೊಳ್ಳೋದು ನೋಡಿ ತುಂಬಾ ಅಪರೂಪ. ಅದ್ರಲ್ಲೂ ಒಬ್ಬ ಹೆಣ್ಮಗ್ಳಾಗಿ ಇಷ್ಟು ತನ್ಮಯತೆಯಿಂದ ನಮ್ಗೆ ಏಜ್ ಅನ್ನೋದು ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ಅಂಥದ್ರಲ್ಲಿ ತನ್ನ ಇಡೀ ಒಂದು ಕೋರ್ ಆಗಿರುವಂತಹ ಸಮಯವನ್ನ, ಮುಖ್ಯವಾಗಿರುವಂತಹ ಸಮಯನ ಕೊಟ್ಟು ಒಬ್ಬ ಮಹಿಳಾ ಪ್ರೊಡ್ಯೂಸರ್ ಆಗಿ ನಿಂತಿದ್ದಾರೆ. ಅಂತ ನಿಜವಾಗ್ಲೂ ನಾವು ಮಹಿಳೆಯರ ಪರವಾಗಿ ಮಾತಾಡಿದಾದ್ರೆ ಸಿನಿಮಾ ರಂಗದಲ್ಲಿ ಬರುವಂತ ಇಂಥವ್ರನ್ನ ನಾವು ಸಪೋರ್ಟ್ ಮಾಡ್ಬೇಕಾಗತ್ತೆ. ಇವತ್ತು ನಾವು ನೋಡ್ತಿದೀವಿ ಸಿನಿಮಾ ರಂಗದಲ್ಲಿ ಬೇರೆ ಬೇರೆ ತರಹ ಹೆಣ್ಮಕ್ಳು ಆಕ್ಟ್ರೆಸ್ ಗಳು ಅವರ ನೋವುಗಳನ್ನ, ಅಳಲುಗಳನ್ನ ತೋಡ್ಕೊಳ್ತಿದ್ದಾರೆ. ಅಂತದೆಲ್ಲ ಕಡಿಮೆ ಆಗ್ಬೇಕು ಅಂತ ಅಂದ್ರೆ ಇಂಥ ಮಹಿಳಾ ಪ್ರೊಡ್ಯೂಸರ್ಸ್ ಗಳಿಗೆ ಸಪೋರ್ಟ್ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ನಜ್ಮಾ ಅವರೇ. ಆಕ್ಚುಲಿ ಇದು ಏನ್ ಡೈಲಾಗ್ಸ್ ಇತ್ತಲ್ಲ, ಅವ್ರ ವಾಯ್ಸ್ ಬಿದ್ಮೇಲೆ ಫಸ್ಟ್ ನಾನು ಅದ್ ಸೆಕೆಂಡ್ ಪಾರ್ಟ್ ಬರ್ತೀನಿ. ಫಸ್ಟ್ ಇವ್ರು ಹೇಳಿದ್ರಲ್ಲ ಹಿಂಗ್ ಹಾಕಿ ಹಿಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು, ಅದು ನಾನು ಸ್ಟಾರ್ಟ್ ಮಾಡಿದ್ದೆ ಅದಕ್ಕೆ. ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗೋದು ಆ ಹಿಂಡಾಟ್ಕೆ ಅಂತ ಅಲ್ಲಿಂದ ಶುರುವಾಗಿ ಈವ್ನಿಂಗ್ ಕ್ಲೋಸ್ ಮಾಡೋಣ ಅಂತ ಹೇಳೋರು. ಅದು ನೈಟ್ ಡಬಲ್ ಕಾಲ್ ಶೀಟ್ ಹೋಗೋದು. ಅದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಟ್ರಿಪ್ಪಲ್ ಹೋಗ್ತಾ ಇತ್ತು ನೋಡಿ. 70-80 ಜನ ಎಲ್ಲ ಗಂಡ್ಮಕ್ಳು ಇರೋದು. ಸೆಟ್ಟಲ್ ನಾನು ಒಬ್ಳೆ ಹೆಣ್ಮಗು ಇರ್ತಾ ಇದ್ದಿದ್ದು. ಓನ್ಲಿ ಇಫ್ ಐ ಹ್ಯಾವ್ ಸೋನೆಲ್ ಆರ್ ಎನಿ ಆಫ್ ದ ಹೀರೋಯಿನ್ಸ್ ಅಷ್ಟೇ. ಬಟ್ ಅದನ್ನ ಏನು ನನಗ್ ತಲೆಗೆ ಬರ್ತಾ ಇರ್ಲಿಲ್ಲ. ಏನಕ್ಕೆ ಅಂದ್ರೆ ಇವ್ರಿಗೆ ಅಷ್ಟು ಡೀಟೇಲು ಪ್ರತಿಯೊಂದು ಆಸ್ಪೆಕ್ಟ್ ಅಲ್ಲೂ ಬೇಕು. ಪ್ರತಿಯೊಂದು ಆಸ್ಪೆಕ್ಟ್ ಅಲ್ಲೂ ಡೀಟೇಲ್ ಬೇಕೇ ಬೇಕು. ಅದ್ ಏನಕ್ಕೆ ಡಬಲ್ ಕಾಲ್ ಶೀಟ್ ಟ್ರಿಪಲ್ ಹೋಗ್ತಾ ಇತ್ತು ಇಸ್ ಓನ್ಲಿ ಬಿಕಾಸ್ ಆಫ್ ದ ಪರ್ಫೆಕ್ಷನ್. ಪ್ರತಿಯೊಂದು ಮ್ಯಾಟರ್ ಅಲ್ಲೂ ಬೇಕಾಗ್ತಾ ಇತ್ತು ಅವ್ರಿಗೆ. ಓಕೆ, ಇನ್ನೊಂದು ಟೆಕ್ ತಗೊಳ್ಳೋಣ, ಇದು ಇಂಪ್ರೂವೈಸ್ ಮಾಡೋಣ. ನಮ್ಗೆ ಹಂಗೆ ಸಾಥ್ ಕೂಡ ಇತ್ತು. ಇವ್ರದ್ದು ಡೈರೆಕ್ಷನ್, ಇವ್ರು ಏನ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿ ಕೆಲಸ ಮಾಡಿದ್ದಾರೆ, ನಮ್ಗಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಏನು ಅಂದ್ರೆ ಯಾವುದೇ ಒಂದು ಫ್ರೇಮ್ ಖಾಲಿ ಇಡ್ತಾ ಇರ್ಲಿಲ್ಲ. ಅದು ಅವರು ಸೂರಿ ಸರ್ ಇಂದ ನಾನು ಇದನ್ನ ಅಬ್ಸರ್ವ್ ಮಾಡಿದೀನಿ. ಅದೊಂದು ಮಾತ್ರ ನಾನು ರಿಪೀಟೆಡ್ಲಿ ಸರಿಗೆ ನಾನು ಅದನ್ನ ಕ್ರೆಡಿಟ್ ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹೇಳಿದ್ನಲ್ಲ, ನಾನು ಅನ್ಕೊಂಡಿದ್ದನ್ನ ಅದೆಲ್ಲ ಇದು ಅಂತ ಲೈಫ್ ಅಲ್ಲಿ ಅದೊಂದು ಪೇಸ್ ಇರುತ್ತೆ. ಯಾರಿಗೆ ಆಗ್ಲಿ ಒಂದು ಅವ್ರ ತುಂಬಾ ನಂಬ್ಕೊಂಡಿರೋ ವಿಚಾರನ ಅದೆಲ್ಲ ಇದು ಅಂತ ಹೇಳೋದಿದೆಯಲ್ಲ, ಅದ್ ಮಾಡ್ಕೊಟ್ಟಿದ್ದು ಸೂರಿ ಸರ್ ನನಗೆ. ಅವ್ರ ಜೊತೆ ಕೆಲಸ ಮಾಡಿದಾಗ ಅದಾದಾಗ ಸೊ ಐ ಗಿವ್ ದ ಕ್ರೆಡಿಟ್. ಅದೊಂದು ಇನ್ನೊಂದು ನಾನು ಓಪನ್ ಆಗಿ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ. ಈಗ ಅದು ಯಾವ್ದೋ ಒಂದು ಸಿನಿಮಾದಲ್ಲಿ ನನಗೆ ACP ಗೊತ್ತು, ಅದು ACP ನಾನ್ ಗೊತ್ತು ಅಂತ ಹೇಳ್ತಾರಲ್ಲ. ಐ ಹ್ಯಾವ್ ಟೇಕನ್ ಹಿಮ್ ಆಸ್ ಅ ಗುರು ಫಾರ್ ದ ಲರ್ನಿಂಗ್ ಪ್ರೊಸೆಸ್. ನನ್ನ ಎಂಟೈರ್ ಡೈರೆಕ್ಷನ್ ಆಸ್ಪೆಕ್ಟ್ ಇದೆಯಲ್ಲ, ಅದು 3 ಜನದಿಂದನೂ ನಾನು ಐ ವಾಸ್ ಲಕ್ಕಿ ಅಷ್ಟೇ. ನಾನು ಹೇಳಿದ್ನಲ್ಲ ಫಸ್ಟ್ ಮಾತಲ್ಲೇ, ನನ್ಗೆ ಅದೃಷ್ಟ ಇತ್ತು. ನನ್ಗೆ ಅವ್ರ ಜೊತೆ ಕೆಲಸ ಕಲಿಯೋ ಅವಕಾಶ ಸಿಕ್ತು, ಒಳ್ಳೆ ಗುರುಗಳು ಸಿಕ್ಕಿದ್ರು. ಇದರಿಂದ ನಡೆದು ಇಲ್ಲಿ ತನಕ ಕಂಟಿನ್ಯೂಸ್ ಆಗಿದೆ.